ಎರಡೇ ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಣ್ಣಂದು ಅಣ್ಣ ನಮ್ಮ ಮನೆಗೆ ಬರೋರು ಚೆನ್ನೈಯಲ್ಲಿ, ಭಾಳ ಚಿಕ್ಕವನು, ಅವಾಗ ನಮ್ಮ ತಂದೆಯನ್ನು ಮೀಟ್ ಮಾಡೋಕ್ಕೆ ಬರೋರು. ಒಂದ್ಸಲಿ ನಾವು ಒಂದು ಸಿನಿಮಾ ಮಾಡಬೇಕಾಗಿತ್ತು, ಶಿವಣ್ಣವ್ರ ಜೊತೆ ಅವ್ರು ಮಾಡಬೇಕಾಗಿತ್ತು. ಸೊ ಆ ಸಿನಿಮಾಗೆ ನಾವು ಶೂಟಿಂಗ್ಗೆ ನಾನು ರಾಕ್ ಲೈನು ನಮ್ಮ ತಂದೆ ಹೋಗಿದ್ವಿ. ಶಿವಣ್ಣ ಆಮೇಲೆ ಅಣ್ಣ ಇಬ್ಬರು ಹೀರೋಸು. ಕೃಷ್ಣ ಅರ್ಜುನ ಅಂತ ಟೈಟಲ್. ಅದು ಸಿನಿಮಾ ಆಗಲಿಲ್ಲ. ಅಲ್ಲಿ ಹೋದಾಗ ಅವ್ರು ಒಂದೇ ಒಂದು ಹೇಳಿದ್ರು, ಉದಯ್ ಶಂಕರ್ ನಿಮ್ಗೇನೋ ಒಳ್ಳೇದಾಗ ಹೋಗಿದ್ರೆ ನಾನು ಮಾಡ್ತೀನಿ, ಬೇರೇನೋ ಮಾತಾಡಬೇಡಿ ಅಂತ ಹೇಳಿದ್ರು. ಇದು ಯಾರೂ ಹೇಳಲ್ಲ ಯೂಶ್ವಲಿ ಇಂಥ ಮಾತು. ಅಲ್ಲಿ ಕೇಳ್ಕೊಳ್ಳಿ, ಶಿವಣ್ಣವ್ರು ಮಾಡೋ ಹಾಗಿದೆ, ನಾನು ರೆಡಿ ಅಂತ. ಸೊ ಅದು ನೆನೆಸ್ಕೋಬೇಕು. ಬಿಕಾಸ್ ನಮ್ಮ ತಂದೆ ಹೋದಾಗ ಅಷ್ಟೊಂದು ಮರ್ಯಾದೆ ಕೊಟ್ಟು, ಅಷ್ಟೊಂದು ನಮ್ಮ ತಂದೆ ಮೇಲೆ ಒಂದು ಸಿಕ್ಕಾಪಟ್ಟೆ ಪ್ರೀತಿ ಇತ್ತು ಅವ್ರಿಗೆ. ಅವ್ರ ಬಗ್ಗೆ ಹೇಳ್ತಾ ಹೋದರೆ ಮಾತಾಡ್ತಾನೆ ಇರ್ಬೋದು. ಆಮೇಲೆ ಇನ್ನೊಂದು ಸ್ಮಾಲ್ ಇನ್ಸಿಡೆಂಟ್, ಅದು ನನ್ನ ಲೈಫಲ್ಲಿ ಮರೆಯಲ್ಲ. ಅದು ನಾವು ಸತ್ಯಜ್ಯೋತಿ ಅಂತ ಒಂದು ಸಿನಿಮಾ ಪಾರ್ಟಿ ಇತ್ತು ಅಶೋಕಲ್ಲಿ. ಅಲ್ಲಿ ಅಣ್ಣ ಸಿಕ್ಬಿಟ್ಟು ಅವಾಗ ನಾವು ಆನಂದ್ ಮಾಡ್ತಾ ಇದ್ವಿ, ಶಿವಣ್ಣನ ನೋಡಬೇಕು ಅಂತ ಹೇಳಿದ್ರು. ಸೊ ಶಿವಣ್ಣಂಗೆ ಹೇಳಿದೆ, ಅಣ್ಣ ಈಗ ಹೇಳಿ ಯಾರು ಕಣೋ ನಿನ್ನ ಅಶೋಕ ಕರೆದ್ರು ಅಂತ. ನಾನು ಶಿವಣ್ಣ ಹೋಗಿದ್ವಿ ಅಲ್ಲಿಗೆ. ಅವಾಗ MGR ಅವರು, MG ರಾಮಚಂದ್ರನ್ ಅವರು ಅವ್ರಿಗೊಂದು ವಾಚ್ ಕೊಟ್ಟಿದ್ರು. ಸೊ ಆ ವಾಚ್ ತೆಗೆದು ಅವರು ಶಿವಣ್ಣನ ಕೈಗೆ ಹಾಕಿ, ನೀವು ಒಂದಿನ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗ್ತೀರಾ, ಅದನ್ನು ನಾನು ನನ್ನ ಕಣ್ಣಾರೆ ನೋಡ್ತೀನಿ, ಆ್ಯಂಡ್ ದಟ್ ವಿಲ್ ಬಿ ಇಂಗ್ಲೀಷಲ್ಲಿ ಹೇಳೋದು, ದಟ್ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್ ಅಂತ ಹೇಳಿದ್ರು. ಅದು ಇನ್ನೂ ಇವತ್ತವರೆಗೂ ಶಿವಣ್ಣನೂ ಮೆನ್ಷನ್ ಮಾಡಿದ್ದಾರೆ ತುಂಬ ಜಾಗದಲ್ಲಿ. ಅದು ಯಾರೂ ಮಾಡಲ್ಲ ಸರ್. ಅದು ಅವ್ರು ಕೊಟ್ಟಿದ್ದನ್ನು ಇವ್ರ ಕೈಯಲ್ಲಿ ಹಾಕಿ ನೀವು ದೊಡ್ಡವರಾಗ್ತೀರಾ ಅಂತ ಹೇಳಿ ಅವನ್ನ ಹರಿಸಿ, ಇವತ್ತು ಪ್ರೂಫ್ ಅವ್ರ ಆಶೀರ್ವಾದ ಇವತ್ತು. ಶಿವಣ್ಣ ಇಸ್ ಅ ಲೆಜೆಂಡ್ ಬೈ ಹಿಮ್ಸೆಲ್ಫ್ ಅಷ್ಟೇ. ಸೊ ಅಷ್ಟೇ ಸರ್. ದೀಸ್ ಆರ್ 2 ಇನ್ಸಿಡೆಂಟ್ಸ್ ನನಗೆ ತಿಳಿದು ಮಟ್ಟಿಗೆ ಎಲ್ಲರ ಜೊತೆ ನಾವು ಹಂಚ್ಕೋಬೇಕಾಗಿತ್ತು. ಐ ಜಸ್ಟ್ ಸೆಡ್ ಇಟ್. ಥ್ಯಾಂಕ್ ಯು ಬಾಬು ಸರ್, ವೆಂಕಟೇಶ್ ಅವರು, ಆಮೇಲೆ ಕಮಲಾಕರ್ ಅವರು ಇಲ್ಲ, ಪಿಂಟು ಆ್ಯಂಡ್ ಜಗದೀಶ್. ಥ್ಯಾಂಕ್ ಯು ಸರ್, ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ಮೈ ಫ್ರೆಂಡ್ಸ್. ಥ್ಯಾಂಕ್ ಯು.